ಸುಮ್ಮನೆ ಇರು, ಯಾರಾದ್ರೂ ಕೇಳಿಸ್ಕೊಳ್ತಾರೆ. ನೋಡು, ಅಮ್ಮ ಎಲ್ಲಿದ್ದಾರೆ? ನಮ್ಮಪ್ಪ ನಮ್ಮಮ್ಮನ್ನ ಮಾರ್ಬಿಟ್ರು. ಮಾರ್ಬಿಟ್ನಾ? ಅಮ್ಮನ್ನ ಕರ್ಕೊಂಡ್ ಬನ್ನಿ ಮಾವ. ಅಯ್ಯೋ ದೇವ್ರೆ, ಹೀಗ್ ಸಂಪಾದನೆ ಮಾಡಿದ್ರ 50,000? ಆದ್ರೆ ತುಂಬಾ ಕಡಿಮೆಗೆ ಮಾರಿದಾರೆ ನಿನ್ ತಂಗಿನ. ಕುನಾಲ್, ಏನ್ ಮಾಡ್ತಿದ್ದೀರಾ? ಆಗ್ಲಿಂದ ನಿಮ್ಮನ್ನ ಕರಿತಾ ಇದೀನಿ, ಕೇಳಿಸ್ತಾ ಇಲ್ವಾ? ಬಂಗಾರದಂತ ತಂಗಿನ ಮಾರ್ಬಿಟ್ ಬಂದಿದ್ಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಏನು? ಅಯ್ಯೋ, ನನಗ್ ಗೊತ್ತಿತ್ತು ಈ ಕುಡುಕ್ ನನ್ ಮಗ ಒಂದಿನ ನನ್ ತಂಗಿ ಜೀವನ ಹಾಳು ಮಾಡ್ತಾನೆ ಅಂತ. ಜೂಜಾಡಕ್ ನಿನಗ್ ದುಡ್ಡಿಲ್ಲ ಅಂತ ನನ್ ತಂಗಿನೇ ಮಾರ್ಬಿಟ್ ಬಂದಿದ್ಯಾ ನೀನು, ನೀಚ. ಅಯ್ಯೋ, ನೀನ್ ಏನ್ ಹೇಳ್ತಾ ಇದ್ಯಾ? ಹೆಂಡತಿನ ಯಾರಾದ್ರೂ ಮಾರ್ತಾರಾ? ಹಾಗಿದ್ರೆ ನಿನ್ ಮಕ್ಳು ಸುಳ್ಳು ಹೇಳ್ತಿದಾರಾ? ಸರಿ, ಮಾರಿಲ್ಲ ಅಂದ್ರೆ ಹೇಳಿವಾಗ. ವಿದ್ಯೆ ಇದಾಳ ಇಲ್ಲಿ? ಅಯ್ಯೋ ನೋಡ್ರಪ್ಪ, ತನ್ನ ಹೆಂಡತಿನೇ ಮಾರ್ಬಿಟ್ ಬಂದಿದ್ದಾನೆ. ಸ್ವಲ್ಪನೂ ನಾಚಿಕೆ ಇಲ್ಲ ಇವನಿಗೆ. ಅಯ್ಯೋ, ಇಷ್ಟು ವರ್ಷದಿಂದ ನೀನ್ ಕುಡ್ದಿದ್ ಸಾಲ ಎಲ್ಲ ತೀರಿಸ್ತಾ ಬಂದ್ಲು. ಆದ್ರೆ ಅವಳಿಗೆ ಏನ್ ಗೊತ್ತಿತ್ತು ಒಂದಿನ ನೀನ್ ಅವಳನ್ನೇ ಮಾರ್ಬಿಡ್ತೀಯ ಅಂತ. ಅಯ್ಯೋ, ನೋಡಿ ಎಂತ ಕೆಟ್ಟ ವ್ಯಕ್ತಿ ಇವನು. ತನ್ನ ಹೆಂಡತಿನ ಯಾರಾದ್ರೂ ಮಾರ್ತಾರಾ? ಹೆಂಡತಿನ ಮಾರ್ ಬಂದಿದ್ದಾನೆ ಇವನು. ನನ್ನ ತಂಗಿ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಯಾರಾದ್ರೂ ಈ ರೀತಿ ಮಾಡ್ತಾರಾ? ನಾಚಿಕೆ ಇಲ್ವಾ ನಿನ್ಗೆ? ಮಾರ್ ಬಂದಿದ್ಯಲ್ಲ. ನಿಲ್ಸಿ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಅಮ್ಮ, ಅಮ್ಮ ನಿಮ್ಗೇನೋ ಆಗಿಲ್ಲ ತಾನೆ? ನಾನು ಆರಾಮಾಗಿದ್ದೀನಿ, ನನಗೇನಾಗುತ್ತೆ? ಅಮ್ಮ, ನೀವೀಗ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಮಗಳೇ. ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತ ನನಗೆ ಯಾರಾದ್ರೂ ಹೇಳ್ತೀರಾ? ನೀವೆಲ್ಲ ಯಾಕೆ ಜಗಳ ಆಡ್ತಾ ಇದ್ದೀರಾ? ವಿದ್ಯಾ, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಇವ್ ನಿನ್ನ ಮಾರ್ ಬಂದಿದ್ದ ಅಲ್ವಾ, ನೀನ್ ತಪ್ಪಿಸ್ಕೊ ಬಂದು ಒಳ್ಳೆ ಕೆಲಸ ಮಾಡ್ದೆ. ಒಂದ್ ನಿಮಿಷ, ಏನ್ ಮಾತಾಡ್ತಾ ಇದ್ದೀರಾ ಅಣ್ಣ? ಬ್ಯೂಟಿ ಪಾರ್ಲರ್ ಇಂದ ಬರ್ತಾ ಇದ್ದೀನಿ ನಾನು. ಅದೇ ನಾನ್ ಅನ್ಕೊಂಡೆ ಇವಳು ಕೂದ್ಲು ಇಷ್ಟ ಚೆನ್ನಾಗಿ ಹೇಗ್ ಕಾಣಿಸ್ತಿದೆ ಅಂತ. ಆದ್ರೆ ದುಡ್ಡು ತಗೋಬೇಕು ಅಂದ್ರೆ ಒಂದು ನಾಟಕ ಆಡ್ಲೇಬೇಕಲ್ವಾ? ಸುಳ್ಳು ಹೇಳ್ತಿದ್ದಾಳೆ ಇವಳು. ನೀನ್ ಬ್ಯೂಟಿ ಪಾರ್ಲರ್ ಇಂದ ಬರ್ತಿದ್ರೆ ನಿನ್ ಮಕ್ಳು ಯಾಕೆ ಮಾರ್ಬಿಟ್ಟಿದ್ದಾರೆ ಅಂದ್ರು? ಅಯ್ಯೋ, ನಿನ್ ಗಂಡ ಮಾಡಿರೋ ತಪ್ಪುಗಳಿಗೆ ನೀನ್ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಇನ್ನು ಯಾಮಾರ್ಸಕ್ಕಾಗಲ್ಲ. ಅಯ್ಯೋ, ನಾನ್ ಬದಲಾಗಿದ್ದೀನಿ. ನಾನೀಗ ಎಲ್ಲ ಬಿಟ್ಟಿದ್ದೀನಿ. ಎಣ್ಣೆ, ಜೂಜು ಎಲ್ಲ ಬಿಟ್ಟಿದ್ದೀನಿ. ಈಗ ನನ್ ಜೀವನದಲ್ಲಿರೋದು ಹೆಂಡತಿ ಮತ್ತೆ ಮಕ್ಳು ಅಷ್ಟೇನೆ. ಮುಚ್ಚು. ನಿನ್ನಂತ ಕುಡ್ಕೊಂಡ್ ಮೇಲೆ ವಿದ್ಯಂಗ್ ನಂಬಿಕೆ ಇರ್ಬೋದು, ನನಗಲ್ಲ. ಎಲ್ರಿಗೂ ಗೊತ್ತಿದೆ ನೀನ್ ಎಷ್ಟೊಂದ್ ಸಾಲ ಮಾಡಿದ್ಯಾ ಅಂತ. ಹೇಗ್ ತೀರಿಸ್ತೀಯಾ? ಅಯ್ಯೋ, ನಾನ್ ತೀರಿಸ್ತೀನಿ. ₹1 ಬಿಡದೆ ಎಲ್ರು ಸಾಲನು ತೀರಿಸ್ತೀನಿ. ಹಾಗಿದ್ರೆ ಸರಿ, ನನ್ ಸಾಲನು ತೀರ್ಸು. ಸಾಲ ನಿಮ್ದು ಯಾವ ಸಾಲ? ನೀನ್ ಕುಡ್ಕೊಂಡ್ ಬಿದ್ದಿದ್ದಾಗ ಈ ಮಕ್ಕಳಿಗೆ ತಿನ್ನೋದಕ್ಕೆ ಇರ್ಲಿಲ್ವಲ್ಲ, ಆಗ ನಾವ್ ವಿದ್ಯಾಗೆ ಹೊಲ್ಗೆ ಮಿಷಿನ್ ಕೊಡ್ಸಿದ್ವಿ. ಅದ್ರ ಬದ್ಲಿ ಗಾಡೇಜ್ ತಗೊಂಡೋದ್ರಿ ಅಲ್ವಾ? ಅದನ್ ಹೇಳೋದ್ ಮರತ್ರಿ. ಏನ್ ಉಳ್ಕೊಂಡಿತ್ತು ಆ ಗಾಡ್ರೇಜ್ ಅಲ್ಲಿ? ಎಲ್ಲಾ ಕಡೆನೂ ತುಕ್ಕಿಡ್ದಿತ್ತು. ಗುಜ್ರಿ ಅವ್ನ್ ಕೂಡ ಅದನ್ನ ತಗೊಂಡ್ ಹೋಗಲ್ಲ ಅಂದ. ಒಂದ್ ನಿಮಿಷ ವಿದ್ಯಾ, ನೀನು ಹೊಲ್ಗೆ ಮಿಷಿನ್ ದುಡ್ಡನ್ನ ಇವ್ರ ಹತ್ರ ಇಸ್ಕೊಂಡಿದ್ಯಾ? ಮತ್ತೇನ್ ಮಾಡ್ಬೇಕು ನೀಲ್? ಮಕ್ಳನ್ನ ಉಪವಾಸ ಇಡೋದಕ್ಕಾಗಲ್ಲ ಅಲ್ವಾ? ಅಪ್ಪ ಮತ್ತೆ ಗಂಡ ಯಾವ ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸಿಲ್ವಲ್ಲ ನಾನು. ವಿದ್ಯಾ, ಸಾರಿ. ನೋಡ್ತಾ ಇರು, ನೀವಿನ್ಮೇಲೆ ಯಾವುದೇ ರೀತಿ ಕಷ್ಟಪಡೋದಕ್ಕೆ ನಾನ್ ಬಿಡೋದಿಲ್ಲ, ನಿಜವಾಗ್ಲು. ಡ್ರಾಮಾ ಎಲ್ಲ ಮುಗೀತಾ? ಸರಿ, ಹೊಲ್ಗೆ ಮಿಷಿನ್ದು 20,000 ಕೊಡು, ಇಲ್ಲ ನನ್ ತಂಗಿನ ಕರ್ಕೊಂಡು ಹೋಗ್ತೀನಿ. ಬಾ ಅಣ್ಣ, ಕೈ ತೆಗಿ ನನ್ ಮೇಲಿಂದ. ಎಲ್ಗೂ ಬರೋದಿಲ್ಲ ನಾನು. ಓ ಹೌದಾ? 50,000 ಸಿಕ್ಕಿದ ತಕ್ಷಣ ಮಾತು ಜೋರಾಗಿದೆ. ಅಯ್ಯೋ, ಈ ಮನುಷ್ಯನ ನಂಬಿ ನೀನ್ ತುಂಬಾ ಪಶ್ಚಾತ್ತಾಪ ಪಡ್ತೀಯ. ಆದ್ರೆ ನಮ್ಗೇನು, ನಮ್ 20,000 ಕೊಡು, ನಾವ್ ಹೋಗ್ತೀವಿ. ಜಾಗ ಬಿಡ. ಡಿಂಪಲ್, ನೀನ್ ಸೋನುಗೆ ಕಪಾಳ ಕೊಡ್ದಿಯಾ? ನೋಡಿಲಿ, ಕೆನ್ನೆ ಕೆಂಪಗಾಗಿದೆ. ಡಿಂಪಲ್, ನೀನ್ ನೋಡಿದ್ಯಾ ಮಗಳೇ? ಇವ್ರಿಬ್ರು ಯಾರು? ನಾನ್ ಕೇಳ್ಪಟ್ಟೆ ದುಡ್ಡುಗೋಸ್ಕರ ವಿದ್ಯಾನ ಮಾರ್ತಿದ್ಯಾ? ಇಲ್ಲ. ಇವ್ರೇ ಅಲ್ವಾ ಆ ಜನ? ನಾಚಿ ಕೆಟ್ಟವ್ರ ನಾಯಿ, ನಾಚಿಕೆ ಆಗಲ್ವಾ ಹುಡುಗಿನ್ ಕೊಂಡ್ಕೊಳಕ್ ಬಂದಿದ್ಯಾ? ಅಜ್ಜಿ, ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಸಂಬಂಧಿಕರೇ ನಾನು. ನಡಿಯಾ, ಬಂದ್ಬಿಟ್ಟ ದೊಡ್ಡ ಸಂಬಂಧಿಕ ಅಂತ. ಮುದುಕಿ, ತಪ್ಪಾಗ್ ನೀನ್ ಮಾತಾಡಿ ನನ್ ಗಂಡನೇ ಹೊಡಿಯಕ್ ಬರ್ತೀಯಾ? ನಿನಗೂ ಹೊಡಿತೀನಿ ನಾನು. ಅಜ್ಜಿ, ಏನ್ ಮಾಡ್ತಾ ಇದೀರಾ? ನನ್ ಸೊಂಟ ಮುರ್ದ್ಬಿಟ್ಲು. ಅಜ್ಜಿ, ಇವ್ರು ನನ್ನ ಅಣ್ಣ ಅತ್ಗೆ. ಅಣ್ಣ ಅತ್ಗೆನಾ? ಅಯ್ಯೋ, ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ ನೀನು? ಏನ್ ಹುಚ್ಚಿ ನೀನು? ಇವ್ರು ಇದೇ ಊರಲ್ಲಿ ಇರ್ತಾರೆ, ಆದ್ರೆ ಎಲ್ರ ತರ ಇವ್ರು ನೀಲ್ನ ತಪ್ಪು ತಿಳ್ಕೊಂಡಿದ್ದಾರೆ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ನೀಲ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಲ್ಲ. ಇವ್ರು ಜೂಜಾಡೋದ್ರಿಂದ ಕುಡಿಯೋದ್ರಿಂದ ನಿಮ್ಗೇನು ಆಗ್ಬೇಕಾಗಿಲ್ಲ. ಸರಿ, ಒಪ್ಕೋತೀನಿ ನಿನ್ ಮಾತನ್ನ. ಆದ್ರೆ ಇವನ್ ಕುಡ್ಕ ಅಲ್ವಾ? ಇವನಿಗೆ ಬದ್ಲಾಗೋದಕ್ಕೆ ಎಷ್ಟ್ ಟೈಮ್ ಬೇಕು ಹೇಳು? ಇವನ್ ಮತ್ತೆ ಕುಡ್ಕ ಆಗೋ ಅಷ್ಟ್ರಲ್ಲಿ ನಮ್ ದುಡ್ಡು ನಮಗ್ ಕೊಟ್ಬಿಡ ಅಷ್ಟೇನೆ. ಸಂಬಂಧಿಕರು ಎಲ್ಲರ ಹತ್ರನೂ ಇವನ್ ದುಡ್ಡು ಇಸ್ಕೊಂಡಿದ್ದಾನೆ, ಅದು ಅಲ್ಲದೆ ಹೊಡ್ಸಿದಾನೆ ಬೇರೆ. ದಿನ ಒಂದೊಂದ್ ನಾಟಕ ಆಡ್ತಾನೆ ಇವನು. ಇವತ್ ಇವನ್ಗೆ ಬುದ್ಧಿ ಕಲಿಸ್ಬೇಕು. ಕೊಡು, ದುಡ್ಡು ಕೊಡು. ನೋಡು ನೀಲ್, ಈಗ ಎಲ್ರು ಹೇಳ್ತಿದ್ದಾರೆ, ನೀನೀಗ ನಮ್ ದುಡ್ಡು ಕೊಡ್ಲೇಬೇಕು.
ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.